ಮಹಿಳೆಯರಿಗಾಗಿ ಇರೋ ಸರ್ಕಾರದ 2 ಪ್ರಮುಖ ಸ್ವಯಂ ಉದ್ಯೋಗ ಯೋಜನೆಗಳ ಬಗ್ಗೆ ಬನ್ನಿ ಇವತ್ತು ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಈ ಯೋಜನೆಗಳಲ್ಲಿ ಬರೀ ಲೋನ್ ಅಷ್ಟೇ ಅಲ್ಲ, ನಿಮ್ಗೆ ಫ್ರೀ ಟ್ರೈನಿಂಗ್ ಜೊತೆಗೆ ಭರ್ಜರಿ ಸಬ್ಸಿಡಿಯೂ ಸಿಗುತ್ತೆ. ಸರಿ, ಮೊದಲನೇದಾಗಿ ಕುಕ್ಕುಟ ಸಂಜೀವಿನಿ ಯೋಜನೆ. ಇದು ಸ್ಪೆಷಲ್ ಆಗಿ ಹಳ್ಳಿಗಳಲ್ಲಿರೋ ಮಹಿಳಾ ಸ್ವಸಹಾಯ ಸಂಘಗಳಿಗಾಗಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಸರ್ಕಾರನೇ ನಿಮ್ಗೆ 6 ವಾರ ಬೆಳೆದ ನಾಟಿ ಕೋಳಿ ಮರಿಗಳನ್ನ ಫ್ರೀಯಾಗಿ ಕೊಡುತ್ತೆ. ಅಷ್ಟೇ ಅಲ್ಲ, ಶೆಡ್ ಕಟ್ಟೋಕೆ ನರೇಗಾ ಸ್ಕೀಮ್ ಕೆಳಗೆ ಸುಮಾರು 7.5 ಲಕ್ಷದವರೆಗೆ ದುಡ್ಡು ಸಿಗುತ್ತೆ. ಇಲ್ಲಿರೋ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ನೀವು ಬೆಳೆಸಿದ ಮೊಟ್ಟೆಗಳನ್ನ ಸರ್ಕಾರನೇ ಕೊಂಡುಕೊಳ್ಳುತ್ತೆ. ಅಂದ್ರೆ ಮಾರ್ಕೆಟಿಂಗ್ ಟೆನ್ಷನ್ ಅನ್ನೋದೇ ಇಲ್ಲ, ಆದಾಯ ಪಕ್ಕಾ. ಇನ್ನು ಎರಡನೆಯದಾಗಿ ಉದ್ಯೋಗಿನಿ ಯೋಜನೆ. ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಕನಸು ಕಾಣೋ ಮಹಿಳೆಯರಿಗಾಗಿ ಇದು. ಇಲ್ಲಿ ನಿಮ್ಗೆ 3 ಲಕ್ಷದವರೆಗೆ ಲೋನ್ ಸಿಗುತ್ತೆ. ಅದ್ರಲ್ಲಿ 1.5 ಲಕ್ಷದವರೆಗೆ ಸಬ್ಸಿಡಿ. ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಹಣವನ್ನ ನೀವು ವಾಪಸ್ ಕಟ್ಟಬೇಕಾಗಿಲ್ಲ. ಯೋಚ್ನೆ ಮಾಡಿ, ಎಷ್ಟು ಒಳ್ಳೆ ಅವಕಾಶ ಅಲ್ವಾ? ಹಾಗಾದ್ರೆ ಅಪ್ಲೈ ಮಾಡೋದು ಹೇಗೆ ಅಂತೀರಾ? ಉದ್ಯೋಗಿನಿ ಯೋಜನೆಗೆ ನೀವು ಆನ್ಲೈನಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಥವಾ ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರಕ್ಕೆ ಹೋಗಿ ಅರ್ಜಿ ಹಾಕ್ಬೋದು. ಆದ್ರೆ ಒಂದು ವಿಷಯ ತುಂಬಾ ಮುಖ್ಯ, ನೆನ್ಪಿಟ್ಕೊಳ್ಳಿ, ಅಪ್ಲೈ ಮಾಡೋಕೆ ಕೊನೆ ದಿನಾಂಕ ಡಿಸೆಂಬರ್ 30, 2025. ಈ ಯೋಜನೆಗಳು ಕೇವಲ ಹಣಕಾಸಿನ ಸಹಾಯ ಅಲ್ಲ, ಮಹಿಳೆಯರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲೋಕೆ ಸರ್ಕಾರ ನೀಡ್ತಿರೋ ಒಂದು ಭದ್ರ ಬುನಾದಿ ಅಂತಾನೆ ಹೇಳ್ಬಹುದು.